ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಣುಕಾ ಹರೀಶ್. ಫ್ರೆಂಡ್ಸ್, ವೀಡಿಯೋ ಹಾಕಿದ್ದೆ ಅದೇ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಫ್ರೆಂಡ್ಸ್ ನೋಡಿ, ಇದು ನಮ್ಮ ಅಪ್ಪರ ಮನೆ. ಇದು ನಮ್ಮೂರಲ್ಲಿ ಇದು ನಮ್ಮ ಅಪ್ಪರ ಮನೆ. ನಮ್ಮ ಅಜ್ಜಿ ಮನೆ ಬೇರೆ, ನಮ್ಮ ಅಪ್ಪರ ಮನೆ ಬೇರೆ ಇದೆ. ಅಲ್ಲಿ ನಮ್ಮ ಅಪ್ಪ ಕಾರ್ಪೆಂಟ್ರ್ ಕೆಲಸ ಬಾಗ್ಟೇನೋ ಮಾಡ್ತಿದ್ದಾರೆ. ಅವ್ರು ನಮ್ಮ ಚಿಕ್ಕಮ್ಮ. ಫ್ರೆಂಡ್ಸ್, ಇವ್ರು ನಮ್ಮ ಅಜ್ಜಿ ನಮ್ಮ ತಾತ ಎಲ್ಲ ಕೂತ್ಕೊಂಡಿದ್ದಾರೆ. ಇದು ನಮ್ಮ ಅಪ್ಪರ ಮನೆ. ನಾವು ಜಾಸ್ತಿ ನಮ್ಮ ಅಜ್ಜಿ ಮನೆಯಲ್ಲೇ ಇರ್ತೀವಿ. ಈಗ ಮದುವೆ ಆದಮೇಲೆ ಅಷ್ಟೇ ನಮ್ಮ ಅಪ್ಪರ ಮನೆ ಇರ್ತಿದ್ವಿ ಜಾಸ್ತಿ. ಫ್ರೆಂಡ್ಸ್, ಗಾರೆ ಕೆಲಸದವ್ರಿಗೆಲ್ಲ ಚಿಕನ್ ಊಟ, ನಾನ್ ವೆಜ್ ಕೊಡಬೇಕಲ್ವ. ಪಾಪ ಅವ್ರು ಕೆಲಸ ಮಾಡಿರ್ತಾರಲ್ಲ, ಅವತ್ತಿಂದ ಇನ್ನೇನು ಮುಗಿತಾ ಬಂತು ಅವ್ರದ್ದು ಕೆಲಸ. ಅದಕ್ಕೋಸ್ಕರ ನಾನ್ ವೆಜ್ ಮಾಡಿಸೋಣ ಅಂತ ನಮ್ಮ ಪುಟ್ಟ ನಮ್ಮ ತಾತ ತೊಗೊಂಬಂದಿದ್ರು. ಎಲ್ಲ ಮಾಡ್ತಾಯಿದ್ದೀವಿ. ಅವ್ರಿಗೂ ನಮ್ಮ ಅಜ್ಜಿ ಕೈಲಿ ಮಾಡೋಕ್ಕಾಗಲ್ಲ, ನಮ್ಮ ಚಿಕ್ಕಮ್ಮನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಬಾಣ್ತಿ ಇದ್ದಾರಲ್ಲ ಮನೇಲಿ, ಅದಕ್ಕೋಸ್ಕರ ಎಲ್ಲ ಮಾಡೋಕ್ಕಾಗಲ್ಲ ಅಂತ ನಾವಿದ್ದಾಗಲೇ ಮಾಡಿಕೊಟ್ಬಿಡ್ರಿ ಅವ್ರಿಗೆ ಅಂತ ನಮ್ಮ ಅಜ್ಜಿ ತಾತ ಹೇಳಿದ್ರು. ಅದಕ್ಕೋಸ್ಕರ ತಂದಿದ್ರು. ನಾವೇ ಎಲ್ಲ ಮಾಡಿ ಕೊಟ್ವಿ. ರಿಶು ನಮ್ಮ ತಾತ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ನಮ್ಮ ಆಂಟಿ ಎಲ್ಲ ರುಬ್ಕೊಡ್ತು. ನಮ್ಮ ಆಂಟಿ ಏನಷ್ಟು ನಾನ್ ವೆಜ್ಜಿಗೆಲ್ಲ ಮಾಡೋಕ್ಕೆ ಬರಲ್ಲ. ನಾವೇ ಮಾಡಿದ್ವಿ. ಎಲ್ಲ ರುಬ್ಕೊಟ್ರು, ನಾವೇ ಮಾಡಿದ್ವಿ. ನಾನು ನಮ್ಮ ಅಕ್ಕ ಎಲ್ಲ ಸೇರ್ಕೊಂಡು ಅವ್ರಿಗೆಲ್ಲ ಊಟಕ್ಕೆ ಇಡಬೇಕಲ್ಲ ಫ್ರೆಂಡ್ಸ್. ಬೇಗ ಬೇಗ ಎಲ್ಲ ಮಾಡ್ತಾಯಿದ್ವಿ. ನಾವು ಹೋದ್ಮೇಲೆ ಯಾರ ಕೈಲಿ ಪಾಪ ಅವ್ರು ಮಾಡೋಕ್ಕಾಗಲ್ಲ, ಕೆಲಸನೇ ಇರುತ್ತೆ. ಅದಕ್ಕೋಸ್ಕರ ನಾವಿದ್ದಾಗಲೇ ಎಲ್ಲ ಅವ್ರು ಮಾಡಿಕೊಟ್ಬಿಡೋಣ ಅಂತ ಮಾಡ್ತಾಯಿದ್ವಿ. ಫ್ರೆಂಡ್ಸ್, ಊರಿಗೆ ಹೋದರೆ ಯಾರಿಗೆಲ್ಲ ಖುಷಿ ಆಗುತ್ತಲ್ವ ಫ್ರೆಂಡ್ಸ್. ನಾವಂತೂ ಟೈಮ್ ಬೇಗನೆ ಆಗೋಗುತ್ತೆ. ಊರಿಗೆ ಹೋದಾಗಂತೂ ಎಷ್ಟು ಬೇಗ ಟೈಮ್ ಆಗೋಗುತ್ತೆ ಅಂದರೆ, ಬೇರೆ ಟೈಮಲ್ಲಿ ಟೈಮೇ ಆಗೋಲ್ಲ. ನಾವು ಊರಿಗೆ ವಾಪಸ್ ಹೋಗೋ ಟೈಮ್ ಬಂದೇ ಬಿಡ್ತೀವಿ. ಯಾಕಪ್ಪ ಇಷ್ಟು ಬೇಗ ಬಂತು ಅಂತ ಅಷ್ಟು ಬೇಜಾರಾಗುತ್ತೆ ಫ್ರೆಂಡ್ಸ್. ಅವರು ಕೆಲಸದವ್ರಿಗೆ ಇಟ್ಟಿದ್ದು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಎಲ್ಲರಿಗೂ ಊಟಕ್ಕೆ ಇಟ್ಟಾದ್ಮೇಲೆ ನಾವು ಲಾಸ್ಟಲ್ಲಿ ಊಟ ಮಾಡಿದ್ವಿ. ಊಟ ಎಲ್ಲ ಮಾಡಿ ನೆಕ್ಸ್ಟ್ ಡೇಗೆ ಫ್ರೆಂಡ್ಸ್ ನಾವು ಹೊರಡಬೇಕಾಗಿತ್ತು. ಊರಿಗೆ ವಾಪಸ್ ಬರಬೇಕಾಗಿತ್ತು. ಅದಕ್ಕೋಸ್ಕರ ಊರಿಗೆ ಹೊರಟಿದ್ದೀವಿ. ನಮ್ಮ ಅಕ್ಕ ಅರಿಶಿನ ಕುಂಕುಮ ಕೊಟ್ಟಳು ಫ್ರೆಂಡ್ಸ್. ಹೆಣ್ಮಕ್ಳಿಗೆ ಏನಿಲ್ಲ ಅಂದರೂ ಅವ್ರು ಏನು ಕೊಡಲಿಲ್ಲ ಅಂದರೂ ತವ್ರ ಮನೆ ಕಡೆಯಿಂದ ಅರಿಶಿನ ಕುಂಕುಮ ಕೊಟ್ಟರೆ ಫ್ರೆಂಡ್ಸ್, ಬರುವಾಗ ಅರಿಶಿನ ಕುಂಕುಮವನ್ನು ಕೊಟ್ಟರೆ ಅದಕ್ಕಿಂತ ಬೇರೆ ದೊಡ್ಡ ಉಡುಗೊರೆ ಏನೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅದೇ ಹೆಣ್ಮಕ್ಳಿಗೆ ಶಾಶ್ವತ ಅಂತ ಹೇಳ್ತೀನಿ. ಹೋಗೋಕ್ಕೆ ತುಂಬ ಬೇಜಾರಾಯಿತು ಫ್ರೆಂಡ್ಸ್. ಇದ್ದಾಗ ತುಂಬ ಖುಷಿಯಿಂದ ಇರ್ತೀವಿ. ಹೋಗುವಾಗ ಎಲ್ಲರಿಗೂ ಎಮೋಷ್ನಲ್ ಆಗೇ ಆಗುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಇದು ಹಾಗೇ ಆಗುತ್ತೆ. ಯಾರಿಗೆಲ್ಲ ಈ ಥರ ಅನಿಸುತ್ತೆ ಪ್ಲೀಸ್ ಕಮೆಂಟ್ ಮಾಡಿ. ಹೇಗಿರುತ್ತೆ ತವ್ರಿಗೆ ಹೋಗಿ ಬರುವಾಗ ಫೀಲಿಂಗ್ಸ್ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗಂತೂ ತುಂಬ ಬೇಜಾರಾಯಿತು. ನಮ್ಮ ಅಕ್ಕರನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ. ನಾವು ತುಂಬ ದೂರ ಇರೋದಲ್ವ, ಯಾವಾಗೋರೆ ಮತ್ತೆ ಇನ್ಯಾವಾಗ ಸಿಗ್ತೀವೋ ಅಂತ ಸಖತ್ ಬೇಜಾರಾಯಿತು ನನಗಂತೂ. ನಮ್ಮ ಅಕ್ಕನ ಬೇಜಾರು ಮಾಡ್ಕೊಂಡ್ಳು. ಫ್ರೆಂಡ್ಸ್, ಎಲ್ಲರನ್ನೂ ತೋರಿಸ್ದೆ. ನಮ್ಮಮ್ಮ ಎಲ್ಲಿ ಅಂತ ಯಾರೂ ಕೇಳಬೇಡಿ. ನಮ್ಮಮ್ಮ ಇಲ್ಲ, ನಮಗೆ ನಮ್ಮ ಚಿಕ್ಕಮ್ಮ ಇದ್ದಾರೆ. ನಮ್ಮಮ್ಮ ಈಗ ನನ್ನ ಮದುವೆಗಿಂತ ಮುಂಚೆನೇ ತೀರೋದ್ರು ನಮ್ಮಮ್ಮ. ನಾನು ಕಳ್ಸೋಕ್ಕೆ ರೈಲ್ವೆ ಸ್ಟೇಷನ್ಗೆ ನಮ್ಮ ಅಜ್ಜಿ, ನಮ್ಮ ಅಕ್ಕ, ನಮ್ಮ ಪುಟ್ಟ ಎಲ್ಲರೂ ಬಂದಿದ್ದರು. ತುಂಬ ಖುಷಿ ಆಯ್ತು. ನಮ್ಮ ತಾತ ಬರೋಕ್ಕಾಗಲಿ. ನಮ್ಮ ತಾತ ಪಾಪ ಹುಷಾರಿಲ್ಲ ಅವ್ರಿಗೆ, ಅದಕ್ಕೋಸ್ಕರ ಮನೇಲೇ ಇದ್ದರು ಫ್ರೆಂಡ್ಸ್. ರೈಲ್ವೆ ಸ್ಟೇಷನ್ ನಮ್ಮ ಅಜ್ಜಿ ತಾತ ಒಂದೆರಡು ಫೋಟೋ ತಗೊಂಡೆ. ನಮ್ಮ ಅಜ್ಜಿ ತಾತ ಅಂದರೆ ನಮಗೆ ತುಂಬ ಇಷ್ಟ. ತುಂಬ ಮಿಸ್ ಮಾಡ್ಕೊತೀನಿ ನನ್ನ ಅಜ್ಜಿ ತಾತನ. ಹೊರಟ್ವಿ. ತುಂಬ ಬೇಜಾರಾಯಿತು. ಟ್ರೈನಲ್ಲಿ ತನಿಷ್ಠ ಒಂದೆರಡು ಫೋಟೋ ತಗೊಂಡ್ವಿ. ಅದು ರಿಪೀಟ್ ಆಗಿಬಿಟ್ಟೈತೆ ನೋಡಿ. ಕಳ್ಸೋಕ್ಕೆ ನಮ್ಮ ಅಕ್ಕರೆಲ್ಲ ಬಂದಿದ್ದರು. ಸರಿಯಾಗಿ ಎಡಿಟ್ ಮಾಡಿಲ್ಲ ನಾನು. ಹೋಗೋದು ಎಲ್ಲರಿಗೂ ಬೇಜಾರಾಗುತ್ತಲ್ವ ಫ್ರೆಂಡ್ಸ್. ಅವ್ರ ಮನೆಯಿಂದ ಬೇಜಾರಾಗೇ ಆಗುತ್ತೆ. ಪಾಪಂಗೆ ಊಟ ಮನೆಯಿಂದನೇ ಮಾಡ್ಕೊಂಬಂದಿದ್ದೆ ನಾನು. ನಾವು ಮಾತ್ರ ಹೋಟ್ಲಲ್ಲಿ ತಿಂತೀವಿ. ಅವ್ನು ಹೋಟ್ಲಲ್ಲಿ ತಿನ್ನಿಸಲ್ಲ ಫ್ರೆಂಡ್ಸ್. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮ್ಮಿ